ಮೈಸೂರಿನಲ್ಲಿ ಇನ್ನೂ ಮುಗಿಯದ ಗ್ಯಾಸ್ ಸಿಲಿಂಡರ್ ಸಮಸ್ಯೆ. ಬುಕ್ ಮಾಡಿ 20 ದಿನ ಕಳೆದ್ರೂ ಸಿಗ್ತಾ ಇಲ್ಲ ಸಿಲಿಂಡರ್. ಟಿ ನರಸೀಪುರ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಜನರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಡದೊರೆ ಗ್ರಾಮದಲ್ಲಿ ಎಸ್ಆರ್ ಏಜೆನ್ಸಿ ವಿರುದ್ಧ ಜನರು ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಳಸಂತೆಯಲ್ಲಿ ಸಿಲಿಂಡರ್ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಆರೋಪ ವ್ಯಕ್ತವಾಗ್ತಾ ಇದೆ. ಸೊ 20 ದಿನ ಆಗಿದೆಯಂತೆ ಗ್ಯಾಸ್ ಎಲ್ಲ ಬುಕ್ ಮಾಡಿ, 20 ದಿನ ಆದ್ರೂ ಸಿಲಿಂಡರ್ ಸಿಗ್ತಾ ಇಲ್ಲ. ಅದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೇಕು ಅಂತಲೇ ಹಿಂಗಾಗ್ತಾ ಇದೆ, ಎಲ್ಲ ಬ್ಲ್ಯಾಕ್ ಮಾರ್ಕೆಟಲ್ಲಿ ಮಾರಾಟ ಮಾಡ್ಕೊಳ್ತಾ ಇದ್ದಾರೆ, ನಮಗೆ ಮಾತ್ರ ಮೋಸ ಮಾಡ್ತಾ ಇದ್ದಾರೆ ಅಂತ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಬಂಧಪಟ್ಟವರು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ಯಾಕೆ ಈ ಥರ ಸಮಸ್ಯೆ ಆಗ್ತಾ ಇದೆ? 20 ದಿನದಿಂದ ಗ್ಯಾಸ್ ಇಲ್ಲ ಅಂತಂದರೆ ಏನು ಮಾಡಬೇಕು? ಎಲ್ಲಿಗೆ ಹೋಗಬೇಕು? ಯಾಕೆ ಹಿಂಗೆ ಸಮಸ್ಯೆ ಆಗಿದೆ? ಇದು ಕೃತಕ ಅಭಾವವ ಅಥವಾ ಇನ್ನೊಂದ ಮತ್ತೊಂದ ತನಿಖೆ ಆಗಬೇಕಾಗತ್ತೆ ಅಥವಾ ಪರಿಶೀಲನೆ ಅನ್ನೋದು ಆಗಬೇಕಾಗತ್ತೆ. ಕಾಳಸಂತೆಯಲ್ಲಿ ಸಿಲಿಂಡರ್ ಡೆಲಿವರಿ ಕೊಡ್ತಾರೆ. ಎಸ್ಆರ್ ಏಜೆನ್ಸಿನೇ ಓದ್ತಿಂದೇ ಸ್ಟಾರ್ಟಿಂಗ್ ಪ್ರಾರಂಭ ಆಗ್ತಿದ್ವು. ಯಾರು ನೆಗ್ಲೆಕ್ಟ್ ಮಾಡೋದು, ಈ ಸಲ ಅದೇ ಸಮಸ್ಯೆ ಮಾಡೋದು. ಬೇರೆ ಏಜೆನ್ಸಿಗಳು ಯಾವ ಸಮಸ್ಯೆ ಇಲ್ಲ, ತಂದು ಕೊಡ್ತಾರೆ ಕರೆಕ್ಟಾಗಿ. ಎಸ್ಆರ್ ಏಜೆನ್ಸಿನೇ ಸಮಸ್ಯೆ ಇಲ್ಲ. ಹಳ್ಳಿಗಳು ಡೆಲಿವರಿ ಇಲ್ಲ, ಸಿಲಿಂಡರ್ ಬರ್ತಾವೆ. ಕಾಳಸಂತೆಯಲ್ಲಿ ಇವಾಗ ಡೆಲಿವರಿ ಕೊಡ್ತಾ ಇಲ್ಲ, ಅವರು ನಾಳೆ ಕೊಡ್ತಾರೆ ಡೆಲಿವರಿ. ಅಮೌಂಟು OTP ಎರಡನ್ನೂ ತಗೋತಾ ಇದ್ದಾರೆ. ಸಿಲಿಂಡರ್ನ ನಾಳೆ ಕೊಡ್ತಾರೆ. ನಾಳೆನೂ ಆಗ್ಬೋದು, ನಾಳೆ ಒಂದು 25 ಬಂದ್ರೆ ಕೊಡ್ತಾರೆ, ಇನ್ನೊಂದು 25 ಇದ್ದರೆ ನಾಳೆ ಕೊಡ್ತಾರೆ. ಇವಾಗ ಡೆಲಿವರಿ ಕೊಡ್ತಾ ಇಲ್ಲ, ಅವರು ನಾಳೆ ಕೊಡ್ತಾರೆ ಡೆಲಿವರಿ. ಅಮೌಂಟು OTP ಎರಡನ್ನೂ ತಗೋತಾ ಇದ್ದಾರೆ. ಸಿಲಿಂಡರ್ನ ನಾಳೆ ಕೊಡ್ತಾರೆ. ನಾಳೆನೂ ಆಗ್ಬೋದು, ನಾಳೆ ಒಂದು 25 ಬಂದ್ರೆ ಕೊಡ್ತಾರೆ, ಇನ್ನೊಂದು 25 ಇದ್ದರೆ ನಾಳೆ ಕೊಡ್ತಾರೆ. ಇವಾಗ ಡೆಲಿವರಿ ಕೊಡ್ತಾ ಇಲ್ಲ, ಅವರು ನಾಳೆ ಕೊಡ್ತಾರೆ.